ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ 57. 90 ವರ್ಷಗಳು ಡಿಗ್ರಿ ಎಂದು ಕಣ್ಣುಗಳನ್ನು ಹೊರಳಿಸಿ ಮಹಾಪ್ರಭು ಬನ್ನಿ ತಿಂಡಿ ತಿಂದು ಪರೀಕ್ಷೆಗೆ ಹೋಗೋಣ ಎಂದು ಕೈ ಮುಗಿದ್ಲು ಅಕ್ಷತಾ. ಓಕೆ ಡಸ್ಕಿ, ಆ್ಯಸ್ ಯುವರ್ ವಿಶ್, ಬಾ ಮೊದಲು ನನಗೆ ತಿನ್ನಿಸು ಎಂದು ಅವಳನ್ನು ಎತ್ಕೊಂಡು ಹೋಗಿ ಊಟದ ಮೇಜಿನ ಕುರ್ಚಿಯ ಹಿಂದಕ್ಕೆ ಸರಿಸಿ ತಾನು ಕುರ್ಚಿಯಲ್ಲಿ ಕೂತು, ಡಸ್ಕಿ ನಿನ್ನ ಲ್ಯಾಪಲನ್ನು ಕೂರಿಸಿ ಎಂದು ಸೌರಭ್ ಹೇಳಿದನು. ಹಾಗೆ ನಿಧಾನವಾಗಿ ಡಸ್ಕಿ ತಿನ್ನಿಸ್ತಾ ಇದ್ದರೆ ತಾನು ಕೂಡ ತಿಂದು ಅವಳಿಗೂ ತಿನ್ನಲು ಹೇಳಿ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅವನ ಕೋಟ ಜ್ಯೂಸ್ ಅವನು ಕುಡಿದು ಮೇಲಕ್ಕೆ ಎದ್ದು ಇನ್ನೂ ಹೋಗಿ ರೆಡಿಯಾಗಿ ಬಾ ಎಂದನು ಸೌರಭ್. ಅಕ್ಷತಾ ಸುಮ್ಮನೆ ಹೋಗಿ ಬೊಕ್ಕೆಯಾದ ತುಟಿಗಳನ್ನು ಲಿಪ್ಸ್ಟಿಕ್ನಿಂದ ಮುಚ್ಚಿಕೊಂಡು ಸುರಕ್ಷಿತವಾಗಿ ಬಾಯಿಗೆ ಮಾಸ್ಕ್ ಹಾಕ್ಕೊಂಡು ಪೆನ್ ಮತ್ತು ಪ್ಯಾಡ್ ಪುಸ್ತಕಗಳನ್ನು ಹಿಡ್ಕೊಂಡು ಸೌರಭ್ನ ಮುಂದೆ ಬಂದು ಹೋಗೋಣವೇ ಸೌರಭ್ ಸರ್ ಅಂದ್ಲು. ಏನೇ ಡಸ್ಕಿ, ಜೋಕಾ? ಅಕ್ಷತಾ ಆಶ್ಚರ್ಯದಿಂದ, ಜೋಕಾ? ಇದರಲ್ಲಿ ಜೋಕ್ ಏನಿದೆ ಸೌರಭ್ ಸರ್? ಅದೇನೋ ಕಾಲೇಜ್ಗೆ ಹೀಗೆ ಹೋಗ್ತೀಯಾ? ಏನಾಯಿತು ಎಂದು ಒಮ್ಮೆ ತನ್ನನ್ನು ತಾನು ಮೇಲಿಂದ ಕೆಳಗಿನವರೆಗೂ, ಈ ಸೀರೆ ಚೆನ್ನಾಗಿದೆ ತಾನೇ ಸೌರಭ್? ಅಷ್ಟೇ ಸೌರಭ್ನ ಮುಖ ತುಂಬ ಕೆಂಪಾಯಿತು. ಅಕ್ಷತಾಳ ಸೊಂಟ ಸುತ್ತ ಕೈ ಹಾಕಿ ಗಟ್ಟಿಯಾಗಿ ಮುಂದಕ್ಕೆ ಇಳಿದಾಗ ವೇಗವಾಗಿ ಬಂದು ಗೋಡೆಗೆ ಅಂಟಿದ ಹಲ್ಲಿಯಂತೆ ಅವನಿಗೆ ಅಂಟ್ಕೊಂಡ್ಳು. ಸೌರಭ್ನ ಬಲಿಷ್ಠ ಹಿಡಿತದಲ್ಲಿ ಸಿಕ್ಕಿಬಿದ್ದ ಅಕ್ಷತಾಳ ಹಿಡಿಕೆಯಷ್ಟು ಸೊಂಟಕ್ಕೆ ಉಸಿರು ಸಿಕ್ಕದೆ ಒದ್ದಾಡ್ತಾ ಅದರ ಆಕಾರವನ್ನು ಬದಲಿಸ್ಕೊಳ್ತಾ ಇದ್ದರೆ ಸೌರಭ್ನ ಕೈಗಳ ಮಾಯಾಜಾಲಕ್ಕೆ ಹೆದರಿದ ಕಣ್ಗಳಿಂದ ಮೇಲಕ್ಕೆತ್ತಿ ಅವನನ್ನು ನೋಡಿದಾಗ ಕೆಂಪಾದ ಕಣ್ಣುಗಳಿಂದ ಅಕ್ಷತಾಳನ್ನೇ ಸ್ಟೇರ್ ಮಾಡಿದರು. ಏನೇ ಡಸ್ಕಿ, ಇದು ನನ್ನ ಆಸ್ತಿ, ಇದನ್ನು ಹೀಗೆ ಸಾರ್ವಜನಿಕವಾಗಿ ಬಿಡ್ತೀಯಾ ಅಂತ ಅಂದ್ಕೊಂಡಿದ್ಯಾ? ಅಂದರೆ ನೀನು ಇನ್ನೂ ನನ್ನನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಎಂದರ್ಥ. ಬಾ, ಈಗ ನಿನಗೆ ಅರ್ಥ ಆಗುವಷ್ಟು ಸ್ಪಷ್ಟವಾಗಿ ಪ್ರಾಯೋಗಿಕವಾಗಿ ಸಿದ್ಧಾಂತದೊಂದಿಗೆ ಸ್ಪಷ್ಟತೆ ಕೊಡ್ತೇನೆ ಎಂದು ಅವಳನ್ನು ಎರಡೂ ಕೈಗಳಲ್ಲಿ ಎತ್ಕೊಂಡನು ಸೌರಭ್. ಅದಕ್ಕೆ ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿಕೊಂಡು ಅಕ್ಷತಾ ಸೌರಭ್ನ ಕುತ್ತಿಗೆ ಸುತ್ತ ಕೈಗಳನ್ನು ಹಾಕ್ಕೊಂಡು, ಕ್ಷಮಿಸಿ ಸೌರಭ್ ಸರ್, ನಾನು ಮರ್ತಿದ್ದೆ, ನಾನು ತಕ್ಷಣವೇ ಬಟ್ಟೆ ಬದಲಿಸ್ತೇನೆ, ಈಗ ಅಂತಹ ಪ್ರಯೋಗಗಳು ಏನು ಬೇಡ, ಪರೀಕ್ಷೆಯ ಸಮಯವಾಗಿ ಬಿಡುತ್ತದೆ ಎಂದು ಬೇಡ್ಕೊಂಡ್ಳು ಅಕ್ಷತಾ. ಹಾಗಾಗಿಯೇ ತಾನೇ ಗಜನಿ ಡಸ್ಕಿ, ಈ ಬಾರಿ ನಿನಗೆ ಮರೆಯದಂತೆ ನೆನಪಿರುವ ಅಂತೆ ನಾನು ಮಾಡ್ತೇನೆ ಎಂದು ಮೆಟ್ಟಿಲುಗಳನ್ನು ಹತ್ತಾ ಇದ್ದನು ಸೌರಭ್. ನೀವೇನು ಹೇಳಬೇಕಿಲ್ಲ ಸೌರಭ್ ಸರ್, ಇನ್ನು ಮುಂದೆ ನನಗೆ ಚೆನ್ನಾಗಿ ನೆನಪಿರುತ್ತೆ, ನಾನು ಖಂಡಿತ ಮರೆಯೋದಿಲ್ಲ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನಾನು ಹೋಗಿದ ತಕ್ಷಣ ಬಟ್ಟೆ ಬದಲಾಯಿಸ್ಕೊಂಡು ಬರ್ತೇನೆ, ಅಂದಾಗಲೇ ಪರೀಕ್ಷೆಯ ಸಮಯ ಆಗ್ತಾಯಿದೆ, ಮೊದಲ ದಿನವೇ ತಡವಾಗಿ ಹೋದರೆ ಚೆನ್ನಾಗಿರೋದಿಲ್ಲ ಅಂದ್ಲು ಅಕ್ಷತಾ ಟೆನ್ಷನ್ನಿಂದ. ನಿನ್ನ ಗಂಡ ನಿನ್ನನ್ನು ತಡವಾಗಿ ಕರ್ಕೊಂಡು ಹೋಗೋದಿಲ್ಲ ಬಿಡು, ನನ್ನ ಹೆಂಡತಿಯನ್ನು ಯಾವಾಗ, ಎಲ್ಲಿ, ಯಾವ ಸಮಯದಲ್ಲಿ ಕಾಲೇಜಿಗೆ ಬಿಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ನೀನು ಬಾಯಿ ಮುಚ್ಕೊಂಡ್ರೆ ಒಳ್ಳೆಯದು, ಇಲ್ಲದೇ ಇದ್ದರೆ ಲಿಪ್ಸ್ಟಿಕ್ ಮಾತ್ರ ಅಲ್ಲ, ಅದರ ಅಪ್ಪನು ನಿನ್ನ ತುಟಿಗೆ ಬಿದ್ದ ಬೊಕ್ಕೆಯನ್ನು ಮುಚ್ಚಲು ಸಾಧ್ಯ ಇಲ್ಲ ಎಂದು ಹೇಳುತ್ತಾ ಬಾಯಿಗಿರುವ ಮಾಸ್ಕನ್ನು ಕಿತ್ತೆಸೆದನು ಸೌರಭ್. ಆಗಲೇ ಅವರಿಬ್ಬರು ರೂಮಿನ ಹತ್ತಿರ ಬಂದಿದ್ದರು. ಇನ್ನು ಸೌರಭ್ ಮಾತು ಕೇಳೋದಿಲ್ಲ ಎಂದು ಅರ್ಥ ಮಾಡಿಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡ್ಳು ಅಕ್ಷತಾ. ಕಾಲಿನಿಂದಲೇ ಬಾಗಿಲು ತೆರೆದು ಮತ್ತೆ ಕಾಲಿನಿಂದಲೇ ಟಕ್ ಎಂದು ಒದ್ದು ಬಾಗಿಲನ್ನು ಮುಚ್ಚಿ ಅಕ್ಷತಾಳ ಬಟ್ಟೆಗಳನ್ನು ಸೆಟ್ ಕಡೆಗೆ ಕರೆದುಕೊಂಡು ಹೋದನು. ಕಬೋರ್ಡ್ ತೆರೆದು ಕಾಲರ್ ನೆಕ್ ಮತ್ತು ಫುಲ್ ಸ್ಲೀವ್ ಇರುವ ಚೂಡಿದಾರ್ ತೆಗೆದು ಅಕ್ಷತಾಳನ್ನು ಕೆಳಗಿಳಿಸಿದನು. ಅದನ್ನು ತೆಗೆದುಕೊಂಡು ಸುಮ್ಮನೆ ಡ್ರೆಸ್ಸಿಂಗ್ ರೂಮ್ಗೆ ಕಡೆಗೆ ಹೋಗ್ತಾ ಇದ್ದ ಅಕ್ಷತಾಳ ಕೈ ಹಿಡಿದು ಹಿಂದಕ್ಕೆ ಎಳೆದು 2 ನಿಮಿಷದಲ್ಲಿ ಅಕ್ಷತಾಳ ಮೈ ಮೇಲಿದ್ದ ಸೀರೆ ಅವಳಿಂದ ಬೇರ್ಪಟ್ಟಿತು. ಉಂಡೆಯಾಗಿ ಸುರುಳಿ ಸುತ್ತಿ ಬೆಡ್ ಮೇಲಕ್ಕೆ ಎಸೆದನು ಸೌರಭ್. ಸೌರಭ್, ಏನು ಮಾಡ್ತಾ ಇದ್ದೀರಿ ಎಂದು ಕ್ರಾಸ್ ಹ್ಯಾಂಡ್ನಿಂದ ತನ್ನ ಎದೆಯನ್ನು ಮುಚ್ಚಿಕೊಳ್ಳಲು ನೋಡಿದ ಅಕ್ಷತಾಳಿಗೆ ಒಂದೇ ಒಂದು ಶಾರ್ಪ್ ನೋಟ ಬೀರಿ ಕೈಗಳನ್ನು ದೂರ ಮಾಡಿ ಬ್ಲೌಸ್ ಕೂಡ ತೆಗೆದು ತಲೆ ಮೇಲಿಂದ ಟಾಪನ್ನು ಹಾಕಿದನು. ಅಕ್ಷತಾ ಎತ್ತಿ ಬೆಡ್ ಮೇಲಕ್ಕೆ ಎಸೆದು ಲಂಗದ ಗಂಟು ಕೂಡ ಬಿಚ್ಚಿ ಪ್ಯಾಂಟ್ ಕೂಡ ಹಾಕಿದನು. ಟಾಪನ್ನು ಸೊಂಟದವರೆಗೂ ಮೇಲೆತ್ತಿ ಸೊಂಟದ ಮೇಲೆ ಹರಿತವಾದ ಹಲ್ಲಿನ ಗುರುತನ್ನು ಹಾಕಿದನು ಸೌರಭ್.
ಅಕ್ಷತಾ ಬ್ಲೌಸ್ನ ಹುಕ್ ಬಿಚ್ಚುವಾಗ ಕಣ್ಣು ಮುಚ್ಚಿ ಒಂದು ರೀತಿಯಲ್ಲಿ ತೂಕಡಿಸಿದಂತೆ ಹೋಗಿದ್ಲು. ಅವನ ಹರಿತವಾದ ಹಾಲಿನ ಗುರುತಿಗೆ ಪ್ರಜ್ಞೆಗೆ ಬಂದು ಛೀ ಎಂದು ಅರ್ಜಿದ್ಲು. ಆಳ್ವಾಗಿ ಇಳಿದ ಹಲ್ಲಿನಿಂದ ರಕ್ತ ಹೆಪ್ಪುಗಟ್ಟಿ ಕಪ್ಪಾಗಿ ಗಾಯಗೊಂಡ ಸೊಂಟವನ್ನು ನೋಡ್ತಾ ಮತ್ತೆ ಅದರ ಮೇಲೆ ತನ್ನ ಒರಟಾದ ಗಡ್ಡಿಂದ ತಿಕ್ಕುತ್ತಾ, ಈಗ ಹೇಳು ಮೆಮೊರುಲಾಸ್ ಡಸ್ಕಿ, ಮತ್ತೊಮ್ಮೆ ಹೊರಗೆ ಹೋದಾಗ ಸೀರೆ ಉಟ್ಕೊಳ್ತೀಯಾ, ಮರೆತು ಹೋಯಿತು ಎಂದು ಕಸದ ಕಾರಣಗಳನ್ನು ಹೇಳ್ತೀಯಾ ಎಂದು ತಲೆ ಎತ್ತಿ ಅಕ್ಷತಾಳ ಮುಖಕ್ಕೆ ನೋಡುತ್ತಾ ಕೇಳಿದನು. ಸೌರಭ್ನ ಹಲ್ಲಿನ ಗಾಯ ಸೊಂಟವನ್ನು ತಲುಪಿದಾಗಲೇ ಕಣ್ಣುಗಳಲ್ಲಿ ತುಂಬಿದ್ದ ನೀರು ಹಾಗೇ ಇರಲು ಆ ಕಣ್ಣುಗಳ ಮೇಲೆ ಮುತ್ತಿಟ್ಟು, ಈ ಕಣ್ಣೀರನ್ನು ನೋಡಿ ನಾನು ಕರ್ಗಲ್ಲ ಸೆಂಟಿ ಡಸ್ಕಿ, ಬಾ ಹೋಗೋಣ, ನಿನಗೆ ಪರೀಕ್ಷೆಗೆ ಸಮಯ ಆಗ್ತಾಯಿದೆ ಎಂದನು ಅವಳ ಮೇಲಿಂದ ಹೇಳುತ್ತಾ. ಛೇ, ಈತ ಯಾವಾಗಲೂ ಸ್ಮೂತಾಗಿ ನಡ್ಕೊಂಡಿದ್ದಾನೆ ತಾನೆ, ಇಲ್ವಲ್ಲ ಎಂದು ಬೈಕೊಳ್ತಾ ಬೆಡ್ಡಿಳಿದು ದುಪ್ಪಟ್ಟ ಹಾಕ್ಕೊಂಡು ಇನ್ನೊಂದು ಮಾಸ್ಕನ್ನು ಬಾಯಿಗೆ ಹಾಕ್ಕೊಂಡು ಮಾಸ್ಕ್ ಒಳಗಡೆ ಬಾಯಿ ತಿರುಗಿಸ್ಕೊಂಡ್ಲು ಅಕ್ಷತಾ. ಅಷ್ಟೊಂದು ತಿರುಗಿಸ್ಬೇಡ ಡಸ್ಕಿ, ಆ ಬಾಯಿಯನ್ನು ಶಾಶ್ವತವಾಗಿ ಅದೇ ಕೋನದಲ್ಲಿ ಸೆಟ್ ಮಾಡುತ್ತೇನೆ ಎಂದನು ಸೌರಭ್. ಅಕ್ಷತಾ ಕಣ್ಣುಗಳನ್ನು ಹೊರಳಿಸಿ ಮಾಸ್ಕ್ ಒಳಗಡೆ ಬಾಯಿ ತಿರುಗಿಸಿದ್ರು ಕೂಡ ಈತನಿಗೆ ಕಾಣಿಸ್ತಾ ಇದೆಯಾ ಅಯ್ಯೋ ಎಂದು ಮನಸ್ಸಿನಲ್ಲಿ ಅಂದ್ಕೊಂಡು ಹೊರಗಡೆ ಓಡಿದ್ಲು. 1 ಗಂಟೆ ನಂತರ ಕಾಲೇಜಿನ ಆಟದ ಮೈದಾನದಲ್ಲಿ ಕಾರನ್ನು ನಿಲ್ಲಿಸಿ ತಾನು ವಿಶೇಷವಾಗಿ ಅಕ್ಷತಳಿಗಾಗಿಯೇ ತೆಗೆದುಕೊಂಡಿದ್ದ ಪೆನ್ನನ್ನು ಕೈಯಲ್ಲಿ ಕೊಡುತ್ತಾ, ಆಲ್ ದಿ ಬೆಸ್ಟ್ ಡಸ್ಕಿ, ಮೊದಲ ಪೇಪರ್ ಕೊಟ್ಟ ಕೂಡಲೇ ಕಣ್ಣು ಮುಚ್ಕೊಂಡು ಡೀಪ್ ಬ್ರೀತ್ ತೆಗೆದುಕೊಂಡು ಕೂಲಾಗಿ ಪೇಪರ್ ಪೂರ್ತಿ ಒಮ್ಮೆ ಓದು. ಪ್ರಶ್ನೆ ಓದ್ತಾ ಇರುವಾಗಲೇ ನಿನಗೆ ನೆನಪಿಗೆ ಬಂದ ಉತ್ತರಕ್ಕೆ ಟಿಕ್ ಮಾರ್ಕ್ ಮಾಡಿ ಇಟ್ಕೋ. ಆಮೇಲೆ ನಿನಗೆ ನೆನಪಿರುವವುಗಳನ್ನು ಮಾತ್ರ ಕ್ರಮವಾಗಿ ಬರೆದ್ಬಿಡು. ಬರೆದ ಉತ್ತರಗಳ ಬಗ್ಗೆ ಯೋಚಿಸಿ ಬಂದವುಗಳನ್ನು ಹಾಳು ಮಾಡ್ಕೊಳ್ಬೇಡ. ಅರ್ಥವಾಯಿತೇ ಎಂದು ಹೇಳ್ತಾ ಇದ್ದಾಗ, ಥ್ಯಾಂಕ್ ಯು ಸೌರಭ್ ಸರ್, ನೀವು ಹೇಳಿದ್ದೆಲ್ಲವನ್ನು ಸರಿಯಾಗಿ ನೆನಪಿಟ್ಕೊಳ್ತೇನೆ ಎಂದು ತಲೆಯನ್ನು ದುಂಡಾಗಿ ತಿರುಗಿಸ್ತಾ ಇದ್ದ ತಲೆಯನ್ನು ಹಿಡಿದು ನಿಲ್ಲಿಸುತ್ತಾ, ಓ ತಿರುಗಿಸ್ಬೇಡ, ಇದುಗೋ ಇದನ್ನು ತಿನ್ನು ಎಂದು ಪ್ಯಾಕೆಟ್ನಿಂದ ಡಾರ್ಕ್ ಚಾಕ್ಲೇಟ್ ತೆಗೆದು ಅದನ್ನು ತೆರೆದು ಅಕ್ಷತಾಳ ಬಾಯಿಗಿದ್ದ ಮಾಸ್ಕನ್ನು ಕೆಳಗಡೆ ಇಳಿದು ಒಂದು ಬೈಟ್ ತೆಗೆದುಕೊಂಡು ಬಾಯಲ್ಲಿಟ್ಟನು ಸೌರಭ್. ಅದನ್ನು ತಿನ್ನುತ್ತಾ, ಥ್ಯಾಂಕ್ಸ್, ಆದರೆ ಈಗ ಯಾಕೆ ಚಾಕ್ಲೇಟ್ ಎಂದು ಅಮಾಯಕ ಮುಖ ಮಾಡಿ ಕೇಳಿದ್ಲು ಅಕ್ಷತಾ. ಟೆನ್ಷನ್ನಲ್ಲಿರುವಾಗ ಚಾಕ್ಲೇಟ್ ತಿಂದರೆ ಆ ಟೆನ್ಷನಿಂದ ರಿಲೀಫ್ ಆಗ್ತಿರ್ತೀಯ. ಹುಚ್ಚು ಡಸ್ಕಿ, ಇದ್ಗೋ ನಿನ್ನ ಹತ್ತಿರವೇ ಇಟ್ಕೋ ಎಂದು ಚಾಕ್ಲೇಟ್ ಪೂರ್ತಿ ಡಸ್ಕಿಯ ಕೈಲಿಟ್ಟು, ಇನ್ನು ಹೋಗು ಎಂದನು. ನೀವು ಕೂಡ ಸ್ವಲ್ಪ ತಿನ್ನಿ ಸೌರಭ್ ಸರ್. ನಾನು ತಿನ್ನಬೇಕಾದ್ರೆ ಹೀಗಲ್ಲ ಡಸ್ಕಿ, ಈಗ ನಾನು ತಿನ್ನೋದು ಆರಂಭಿಸಿದರೆ ಇನ್ನು ನಿನ್ನ ಪರೀಕ್ಷೆ ಮುಗಿದ್ರೂ ನಾನು ತಿನ್ನೋದು ಮುಗಿಯೋದಿಲ್ಲ. ತಿನ್ನಬೇಕಂದ್ರೆ ಹೇಳು ಎಂದು ಹಸ್ಕಿಯಾಗಿ ಕೇಳಿದನು ಚಾಕ್ಲೇಟ್ ಅಂಟಿದ್ದ ಅಕ್ಷತಾಳ ತುಟಿಗಳನ್ನು ಓರೆಯಾಗಿ ನೋಡ್ತಾ. ಸೌರಭ್ನ ಮಾತುಗಳಲ್ಲಿ ಅವನ ನೋಟಗಳಲ್ಲಿ ವ್ಯತ್ಯಾಸವನ್ನು ಗಮನಿಸಿದ ಅಕ್ಷತಾ ವಿಷಯವನ್ನು ಅರ್ಥ ಮಾಡಿಕೊಂಡು, ಆಹಾ, ಈಗ ಬೇಡ ಸೌರಭ್, ಪರೀಕ್ಷೆಗೆ ಸಮಯ ಆಗ್ತಾಯಿದೆ, ನಾನು ಇನ್ನೂ ಹೋಗ್ತೇನೆ ಸರ್ ಎಂದು ಕಾರಿನ ಬಾಗಿಲು ತೆರೀತಾ ಇದ್ದಾಗ ಅಕ್ಷತಾಳಿಗೆ ಆ ಅವಕಾಶ ಕೊಡದೆ ಕೈ ಹಿಡಿದು ತನ್ನ ಕಡೆಗೆ ಎಳ್ಕೊಂಡು ಚಾಕ್ಲೇಟ್ ಅಂಟಿದ್ದ ತುಟಿಗಳನ್ನು ನಾಲಿಗೆಯಿಂದ ಸೌರಭ್. ಅವನ ನಾಲಿಗೆಯ ಪ್ರಯಾಣ ಅವಳ ತುಟಿಗಳ ಮೇಲೆ ಆರಂಭವಾದ ಕೂಡಲೇ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿ ಅವನ ಶರ್ಟನ್ನು ತನ್ನ ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡ್ಕೊಂಡ್ಳು. ಸ್ಮೂತಾಗಿ 5 ನಿಮಿಷದವರೆಗೆ ಮುತ್ತನ್ನು ಮುಂದುವರಿಸಿ ಬಿಟ್ಟನು ಸೌರಭ್. ಮೊದಲ ಬಾರಿಗೆ ಸೌರಭ್ನಿಂದ ಬಂದ ಸ್ಮೂತ್ ಕಿಸ್ಗೆ ಶಾಕ್ನಲ್ಲೇ ಇದ್ದ ಅಕ್ಷತಾ ಸೌರಭ್ನ ತುಟಿಗಳನ್ನು ಬಿಟ್ಟರೂ ಕೂಡ ಇನ್ನೂ ಕಣ್ಮುಚ್ಚಿಕೊಂಡೇ ಇದ್ಲು. ಕಣ್ಮುಚ್ಚಿಕೊಂಡಿದ್ದ ಅಕ್ಷತಾಳನ್ನು ನೋಡಿ ನಕ್ಕವನು ಮುಚ್ಚಿದ ಅವಳ ಕಣ್ಣುಗಳ ಮೇಲೆ ಗಾಳಿ ಊದಿದನು. ಬೆಚ್ಚಗಿನ ಅವನ ಉಸಿರು ತಗಲಿ ಆಟೋಮ್ಯಾಟಿಕ್ ಆಗಿ ಅವಳ ತುಟಿಗಳಲ್ಲಿ ನಗು ಸೇರಿಕೊಳ್ಳಲು ನಿಧಾನವಾಗಿ ಕಣ್ಣು ತೆರೆದು ಅವನನ್ನು ನೋಡ್ತಾ ಇದ್ದಾಗ, ಏನೇ ಡಸ್ಕಿ, ಪರೀಕ್ಷೆ ಬರೆಯಲ್ವಾ ಎಂದು ಕಣ್ಣುಗಳನ್ನು ಕುಣಿಸುತ್ತಾ ಕೇಳಿದನು. ಆ ನೋಟಕ್ಕೆ ತಡಬಡಿಸಿ, ಆಹಾ, ಹೋಗ್ತಾ ಇದ್ದೇನೆ ಸೌರಭ್ ಸರ್ ಎಂದು ಅವನಿಂದ ಬೇರ್ಪಡಿಸ್ಕೊಂಡು ಬಾಯಿಗೆ ಮಾಸ್ಕ್ ಹಾಕ್ಕೊಂಡು
ಬಾಗಿಲು ತೆರೀತಾ ಇದ್ದಾಗ ಬೆಸ್ಟ್ ಆಫ್ ಲಕ್ ಡಸ್ಕಿ ಎಂದು ಮತ್ತೊಮ್ಮೆ ಹೇಳಿ ಅಕ್ಷತಾ ಕ್ಲಾಸ್ ರೂಮ್ನ ಒಳಗಡೆ ಹೋಗುವವರೆಗೂ ಅಲ್ಲೇ ನಿಂತು ನೋಡಿ ಅವಳು ಕ್ಲಾಸ್ಗೆ ಹೋದ ಕೂಡಲೇ ಕಾರನ್ನು ರಿವರ್ಸ್ ಮಾಡಿಕೊಂಡು ಹೊರಟು ಹೋದನು ಸೌರಭ್. ಅಕ್ಷತಾ ಪರೀಕ್ಷೆ ಹಾಲ್ನಲ್ಲಿ ಸೌರಭ್ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದ 2.5 ಗಂಟೆಗಳಲ್ಲಿ ಕಳೆದರೂ ಅಲ್ಲೇ. ಈ 2 ಗಂಟೆಗಳ ಕಾಲ ಬ್ರೇಕನ್ನೇ ತೆಗೆದುಕೊಳ್ಳದೆ ನಾನ್ ಸ್ಟಾಪ್ ಆಗಿ ತನ್ನ ಸೀನ್ಗಳನ್ನೆಲ್ಲವನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ಬಂದನು ಸೌರಭ್. ಯಾಕೆ ಅಂದರೆ ಪರೀಕ್ಷೆ ನಂತರವೂ ಅಕ್ಷತಾಳನ್ನು ತಾನೇ ಮತ್ತೆ ಪಿಕ್ ಮಾಡಿಕೊಳ್ಬೇಕು. ಅದೇ ವಿಷಯವನ್ನು ಅಲ್ಲಿನ ಡೈರೆಕ್ಟರ್ಗಳೊಂದಿಗೆ ಮೊದಲೇ ಹೇಳಿ ಕ್ಲಿಯರ್ ಮಾಡಿಕೊಂಡಿದ್ದನು ಕೂಡ. ಕೊನೆಗೆ ಪರೀಕ್ಷೆಯ ಸಮಯ ಮುಗಿಯುವ ಹೊತ್ತಿಗೆ ಇನ್ನೊಂದು ತನ್ನೊಂದಿಗೆ ನಟಿಸ್ತಾ ಇದ್ದ ಸಹಾಯಕ ನಟಿಯ ಕಾರಣದಿಂದಾಗಿ ದೃಶ್ಯದಲ್ಲಿ ಪರಿಪೂರ್ಣತೆ ತಪ್ಪುತ್ತಾ 20 ನಿಮಿಷಗಳು ಸೌರಭ್ ಹೋಗಲು ತಡ ಆಯಿತು. ಸುಮಾರು 10 ನಿಮಿಷಗಳ ಕಾಲ ತಾಳ್ಮೆಯಿಂದಿದ್ದ ಸೌರಭ್ಗೆ ಸಮಯ ಮೀರ್ತಾ ಇದ್ದಂತೆ ತಾಳ್ಮೆ ಕಡಿಮೆಯಾಗಿ ಕೊನೆಗೆ 0 ಹಂತಕ್ಕೆ ಬಂದು ಸೇರಿ ಕೋಪ ಉತ್ತುಂಗಕ್ಕೆ ಏರಿತು. 15 ನಿಮಿಷಗಳ ನಂತರ ಇನ್ನೂ ಸುಮ್ಮನಿರದ ಸೌರಭ್ ಡೈರೆಕ್ಟರ್ಗೆ ಹೇಳಿ ಶೂಟಿಂಗ್ಗೆ ಬ್ರೇಕ್ ತೆಗೆದುಕೊಂಡು ತಾನೇ ಡ್ರೈವ್ ಮಾಡಿಕೊಂಡು ಕಾಲೇಜ್ಗೆ ಹೋಗಲು ಸ್ಟಾರ್ಟ್ ಆದನು. ಸೌರಭ್ ಈಗ ಕಾಲೇಜ್ ಕಡೆ ಹೊರಟ. ಶೂಟಿಂಗ್ನಲ್ಲಿಯೇ ತಡವಾಗಿದ್ದರಿಂದ ಅಸಹನೆಯಿಂದ ವೇಗವನ್ನು ಅತಿಯಾಗಿ ಹೆಚ್ಚಿಸಿದನು ಸೌರಭ್. ವೇಗ ಹೆಚ್ಚಿದನಾದರೂ ಟ್ರಾಫಿಕ್ ಸ್ಥಳದಲ್ಲಿ ಅದು ಬ್ರೇಕ್ ಫೈರ್ ಆಗಿದೆ ಎಂದು ಬೇಗನೆ ಅರ್ಥವಾಯಿತು ಸೌರಭ್ಗೆ. ಆದರೆ ಈಗ ನಿಯಂತ್ರಿಸೋದು ಅವನ ಕೈಯಲ್ಲಿ ಇರಲಿಲ್ಲ. ಓ ಗಾಡ್, ಇದೇನು ಬ್ರೇಕ್ಗಳು ಬೀಳ್ತಾ ಇಲ್ಲ ಎಂದು ಟೆನ್ಷನಿಂದ ಗಟ್ಟಿಯಾಗಿ ಹಾರ್ನ್ ಮಾಡ್ತಾ ಇದ್ದನು. ಎದುರಿಗಿನವರಿಗೆ ಯಾವುದೇ ತೊಂದರೆ ಆಗದಂತೆ ಅವರನ್ನು ತಪ್ಪಿಸಲು ಕಾರಿನ ಬ್ರೇಕ್ಗಳು ಫೇಲ್ ಆಗಿವೆ ಎಂದು, ಇನ್ನು ಅಕ್ಷತಾಳನ್ನು ಪಿಕ್ ಮಾಡಿಕೊಳ್ಳಲು ಆಗೋದಿಲ್ಲ ಎಂದು ನಿರ್ಧರಿಸಿ ತಕ್ಷಣ ಒಂದು ಕೈಯಿಂದ ಸ್ಟೇರಿಂಗ್ ಹ್ಯಾಂಡಲ್ ಮಾಡ್ತಲೇ ಮತ್ತೊಂದು ಕೈಯಿಂದ ಫೋನ್ ಆನ್ ಮಾಡಿ ಡ್ರೈವರ್ಗೆ ಕರೆ ಮಾಡಿ 15 ನಿಮಿಷಗಳಲ್ಲಿ ಕಾಲೇಜ್ಗೆ ಹೋಗಿ ಅಲ್ಲಿ ಅಕ್ಷತಾ ಮೇಡಮ್ ಇರ್ತಾರೆ, ಅವರನ್ನು ಪಿಕ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗು ಎಂದು ಫಾಸ್ಟಾಗಿ ಹೇಳಿದನು ಸೌರಭ್. ಹೀಗೆ ಫೋನ್ನಲ್ಲಿ ಮಾತಾಡ್ತಾ ಇದ್ದಾಗಲೇ ಕಾರಿನ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿತು. ಆಗಲೇ ತನ್ನ ಹಿಂದಿನಿಂದ ಬರ್ತಾ ಇದ್ದ ಕಾರ್ನಲ್ಲಿದ್ದ ವ್ಯಕ್ತಿ ಸೌರಭ್ನ ಕಾರ್ ಅಡ್ಡಾದಿಡ್ಡಿಯಾಗಿ ಹೋಗ್ತಾ ಇರೋದನ್ನು ನೋಡಿ ತನ್ನ ಕಾರಿನ ವೇಗ ಹೆಚ್ಚಿಸಿ ಸೌರಭ್ನ ಕಾರನ್ನು ಓವರ್ಟೇಕ್ ಮಾಡಿ ಸೌರಭ್ನ ಕಾರಿನ ಪಕ್ಕಕ್ಕೆ ಬಂದು ಡ್ರೈವಿಂಗ್ ಸೀಟ್ನಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದ ಸೌರಭ್ನನ್ನು ನೋಡಿ ಶಾಕ್ ಆದರು. ಬೇರೆ ಯಾರೋ ಇರಬಹುದೆಂದುಕೊಂಡು ಮುಂದೆ ಬಂದವನು ಕೊನೆಗೆ ನೋಡಿದರೆ ಅದು ಸೌರಭ್ ಆಗಿದ್ದರಿಂದ ಶಾಕ್ನಲ್ಲಿ ಸಡನ್ನಾಗಿ ಬ್ರೇಕ್ ಹಾಕಿದನು. ಸರಿಯಾಗಿ ಆಗಲೇ ವೇಗವಾಗಿ ಹೋಗ್ತಾ ಇದ್ದ ಕಾರಿನ ವೇಗವನ್ನು ನಿಯಂತ್ರಿಸಲು ಮುಖ್ಯ ರಸ್ತೆಯಿಂದ ಪಕ್ಕಕ್ಕೆ ಇಳಿದು ಮರಗಳೊಳಗೆ ಸ್ಟೇರಿಂಗ್ ತಿರುಗಿಸಿದನು. ಸೌರಭ್ ಮಣ್ಣಿನ ರಸ್ತೆಯಾಗಿದ್ದರಿಂದ ಗುಂಡಿಗಳು ಹೆಚ್ಚಾಗಿದ್ವು. ಮೇಲಾಗಿ ಮರಗಳು ತಡವಾಗಿ ಬಿಟ್ಟಿದೆ ಎಂಬ ಗಡಿಬಿಡಿಯಲ್ಲಿ ಸೀಟ್ ಬೆಲ್ಟ್ ಕೂಡ ಹಾಕ್ಕೊಳ್ಳದೆ ಡ್ರೈವ್ ಮಾಡ್ತಾ ಇದ್ದರಿಂದ ಟೈರ್ಗಳು ಕೂಡ ಪಂಚರ್ ಆಗಿ ಸಂಪೂರ್ಣವಾಗಿ ಸೌರಭ್ನ ನಿಯಂತ್ರಣ ತಪ್ಪಿಟ್ಟಿತು. ಎದುರುಗಿದ್ದ ದೊಡ್ಡ ಮರವನ್ನು ನೋಡಿ ಕಾರನ್ನು ನಿಲ್ಲಿಸಲು ಆ ಮರಕ್ಕೆ ಡಿಕ್ಕಿ ಹೊಡೆದು ಗಟ್ಟಿಯಾಗಿ ಮುಂದಕ್ಕೆ ತೂಗಿದ್ದರಿಂದ ಹಣೆಯ ಹತ್ತಿರ ಬಲವಾಗಿ ಪೆಟ್ಟು ಬಿತ್ತು. ಮರಕ್ಕೆ ಡಿಕ್ಕಿ ಹೊಡೆದ ಕೂಡಲೇ ಸ್ಟೇರಿಂಗ್ ಮೇಲೆ ಬಾಗಿ ಬಿಟ್ಟನು ಸೌರಭ್. ಶಾಕ್ನಲ್ಲಿದ್ದ ಅವಳು ಪ್ರಜ್ಞೆ ಬಂದಾಗ ನೋಡಿದಾಗ ಸೌರಭ್ನ ಕಾರು ಮರಕ್ಕೆ ಡಿಕ್ಕಿ ಹೊಡೆದ್ಬಿಟ್ಟಿತ್ತು. ಮತ್ತು ಈ ಕಡೆ ಪರೀಕ್ಷೆ ಮುಗಿತಾ ಇದ್ದಂತೆಯೇ ಕಾಲೇಜಿನಿಂದ ಹೊರಬರ್ತಾ ಇದ್ದ ಅಕ್ಷತಾ ಸೌರಭ್ಗಾಗಿ ಹುಡುಕಲು ಆರಂಭಿಸಿದ್ಲು. ಆದರೆ ಅವಳ ಕಣ್ಣಿಗೆ ಎಲ್ಲಿಯೂ ಸೌರಭ್ನ ಕಾರು ಕಾಣಲೇ ಇಲ್ಲ. ಏನಿದು, ಸೌರಭ್ ಇನ್ನೂ ಬಂದಿಲ್ಲ, ಪರೀಕ್ಷೆ ಮುಗಿದ ತಕ್ಷಣ ಬರ್ತೇನೆ ಅಂತ ಹೇಳಿದರು, ಬಹುಶಃ ಶೂಟಿಂಗ್ನಲ್ಲಿ ಮರ್ತಿರಬಹುದು ಎಂದು ಯೋಚಿಸಿದ್ಲು. ಅಯ್ಯೋ ಇಲ್ಲ, ಸೌರಭ್ ಮರೆಯೋದು ಅಸಾಧ್ಯ. ಹಾಗಾದರೆ ಯಾಕೆ ಬಂದಿಲ್ಲ? ಟ್ರಾಫಿಕ್ನಿಂದ ತಡ ಆಗಿರಬಹುದೇನೋ ಎಂದು ಯೋಚಿಸುತ್ತಾ ಗೇಟ್ ಬಳಿಯೇ ಓಡಾಡ್ತಾ ಇದ್ಲು ಅಕ್ಷತಾ. 10 ನಿಮಿಷ, 15 ನಿಮಿಷ, ಅರ್ಧ ಗಂಟೆ ಕಳೆದರೂ ಕೂಡ ಸೌರಭ್ ಬರಲೇ ಇಲ್ಲ. ಅಕ್ಷತಾಗೆ ಸ್ವಲ್ಪವೇ ಟೆನ್ಷನ್ ಶುರುವಾಯಿತು. ಕಾಲೇಜಿನ ಬಹುತೇಕ ವಿದ್ಯಾರ್ಥಿಗಳು ಒಬ್ಬೊಬ್ಬರಾಗಿ ಹೊರಟೇ ಹೋಗ್ತಾಯಿದ್ರು. ಅಕ್ಷತಾಗೆ ಭಯವೂ ಶುರುವಾಯಿತು. ಬಹುತೇಕ ವಿದ್ಯಾರ್ಥಿಗಳು ಹೊರಟು ಹೋದ ನಂತರ ಒಳಗಡೆ ಉಳಿದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಎಂದು ವಾಚ್ಮ್ಯಾನ್ ಗೇಟ್ ಮುಚ್ಚಿಬಿಟ್ಟ. ಹೊರಗೆ ಅಕ್ಷತಾ ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ. ಆಗಲೇ ಅಕ್ಷತಾ ಮುಂದೆ ಒಂದು ಕಾರ್ ವೇಗವಾಗಿ ಬಂದು ನಿಂತಿತು. ಆ ಕಾರು ತನ್ನ ಮೇಲೆ ನುಗ್ತಾ ಇರುವಂತೆ ಬಂದಾಗ ಅಕ್ಷತಾ ಹೆದರಿ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಕೊಂಡ್ಳು. ಇನ್ನೇನು ಇಂಚು ದೂರದಲ್ಲಿ ನಿಂತ ಆ ಕಾರು ತನ್ನನ್ನು ಡಿಕ್ಕಿ ಹೊಡೆದಿಲ್ಲ ಎಂದು ಅರಿತ ಅವಳು ನಿಧಾನವಾಗಿ ಕಣ್ಣು ತೆರೆತಾ ಇದ್ಲು. ಆಗಲೇ ಮತ್ತೊಂದು ಕಾರು ಅಲ್ಲಿಗೆ ಬಂದಿತ್ತು. ಅದನ್ನು ನೋಡಿದ ಅಕ್ಷತಾ ಸಂತೋಷದಿಂದ ಅಪ್ಪ ಸೌರಭ್ ಬಂದರು ಅಂದ್ಕೊಂಡು ಮನಸ್ಸಿನಲ್ಲಿ ತನ್ನ ಮುಂದೆ ನಿಂತ ಕಾರನ್ನು ಮರೆತು ಆ ಕಾರಿನ ಕಡೆಗೆ ಹೋದಳು.
ಅಕ್ಷತಾ ಬರ್ತಾ ಇದ್ದಾಗ ಆ ಕಾರಿನಿಂದ ಚಾಲಕ ಇಳಿದ. ಹಠಾತ್ತನೆ ಕಾರಿನಿಂದ ಇಳಿದ ಚಾಲಕನನ್ನು ನೋಡಿ, ಏನಿದು, ನನ್ನನ್ನು ಕರ್ಕೊಂಡು ಹೋಗಲು ಅವರೇ ಬರ್ತೇನೆ ಎಂದು ಹೇಳಿದ್ರಲ್ಲ, ಚಾಲಕ ಯಾಕೆ ಬಂದಿದ್ದಾರೆ ಎಂದು ಯೋಚಿಸುತ್ತಾ ಅಕ್ಷತಾ ತನ್ನ ವೇಗವನ್ನು ಕಡಿಮೆ ಮಾಡಿದ್ಲು. ನಿಧಾನವಾಗಿ ಬರ್ತಾ ಇದ್ದ ಅಕ್ಷತಾಳನ್ನು ನೋಡಿದ ಚಾಲಕ, ಅಂದರೆ ಡ್ರೈವರ್, ಅಕ್ಷತಾ ಮೇಡಮ್ ಬನ್ನಿ ಎಂದು ಹಿಂದಿನ ಬಾಗಿಲನ್ನು ತೆರೆದ. ಹಾಂ ಡ್ರೈವರ್ ಎಂದು ಕಾರಿನಲ್ಲಿ ಕುಳಿತುಕೊಳ್ತಾ, ಏನಿದು, ನೀವು ಬಂದಿದ್ದೀರಿ, ಸೌರಭ್ ಸರ್ ಬಂದಿಲ್ವೇ ಎಂದು ಅಕ್ಷತಾ ಕೇಳಿದ್ಲು. ಏನಮ್ಮ, ನನಗೆ ಗೊತ್ತಿಲ್ಲ, ಸೌರಭ್ ಸರ್ ಫೋನ್ ಮಾಡಿ ನೀವು ಇಲ್ಲಿ ಇರ್ತೀರಿ, ಪಿಕಪ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗು ಎಂದು ಹೇಳಿದರು ಎಂದು ಹೇಳ್ದ ಚಾಲಕ. ಹೌದಾ, ಫೋನ್ ಮಾಡಿದ್ರಾ ಎಂದು ಅಕ್ಷತಾ ಯೋಚನೆಗೆ ಬಿದ್ಲು. ತಕ್ಷಣ ಏನೋ ನೆನಪಾದಂತೆ ಅವಳು ತನ್ನ ಫೋನ್ನ ತಗೊಂಡು ಸೌರಭ್ ನಂಬರ್ಗೆ ಕಾಲ್ ಮಾಡಿದ್ಲು. ಆದರೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಏನಿದು ಸ್ವಿಚ್ ಆಫ್ ಎಂದು ಅಂದ್ಕೊಂಡ್ಲು. ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರಬಹುದು ಮೇಡಮ್, ಶೂಟಿಂಗ್ನಲ್ಲಿ ಇದ್ದಾಗ ಫೋನ್ ಸ್ವಿಚ್ ಆಫ್ ಆಗಿ ಮಾಡ್ತಾರಲ್ವಾ ಎಂದು ಚಾಲಕ ಹೇಳ್ದ. ಹೌದು ಇರಬಹುದು ಎಂದು ಅಂದ್ಕೊಂಡು ಅಕ್ಷತಾ ಮೌನ ಆದ್ಲು. ಆಸ್ಪತ್ರೆಯಲ್ಲಿ ಸೌರಭ್ನನ್ನು ತುರ್ತು ವಾರ್ಡ್ನಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಿದ ವೈದ್ಯರು 1 ಗಂಟೆ ನಂತರ ಕೋಣೆಯಿಂದ ಹೊರಗಡೆ ಬಂದರು. ಡಾಕ್ಟರ್, ಈಗ ಅವನಿಗೆ ಹೇಗಿದೆ ಎಂದು ಆತಂಕದಿಂದ ಕೇಳಿದ್ಲು. ಸೌರಭ್ನನ್ನು ಅಪಘಾತ ಸ್ಥಳದಲ್ಲಿ ನೋಡಿ ಆಸ್ಪತ್ರೆಗೆ ಕರೆತಂದು ದಾಖಲಿಸಿದ ಆ ಹುಡುಗಿ, ಹೆದರಬೇಕಾಗಿಲ್ಲ ಮೇಡಮ್, ದೇವರ ದಯೆಯಿಂದ ಆಘಾತಕ್ಕೆ ಮುಂಚೆಯೇ ಏರ್ ಬ್ಯಾಗ್ಗಳು ತೆರ್ಕೊಂಡಿದ್ದರಿಂದ ದೊಡ್ಡ ಅಪಾಯ ಏನೂ ಆಗಿಲ್ಲ. ಆದರೆ ಸೀಟ್ ಬೆಲ್ಟ್ ಹಾಕೊಳ್ಳದ ಕಾರಣ ಕಾರು ಅತಿಯಾದ ವೇಗದಲ್ಲಿ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದಾಗ ತಲೆ ಸ್ಟೇರಿಂಗಿಗೆ ಮತ್ತು ಮೊಣಕಾಲುಗಳು ಮುಂದಕ್ಕೆ ಬಲವಾಗಿ ಬಡಿದಿವೆ. ಆದ್ದರಿಂದ ನೋಡಲು ಚಿಕ್ಕ ಪುಟ್ಟ ಗಾಯಗಳೇ ಆದರೂ ಮೊಣಕಾಲಿಗೆ ಗಂಭೀರವಾಗಿ ಪೆಟ್ಟು ಬಿದ್ದಿದೆ. 1 ವಾರದವರೆಗೂ ಸಂಪೂರ್ಣ ಇವರು ವಿಶ್ರಾಂತಿ ತಗೊಂಡ್ರೆ ಸರಿ ಹೋಗುತ್ತೆ. ಕೆಲವು ಔಷಧಿಗಳನ್ನು ಬರ್ಕೊಡ್ತೇನೆ, ನಿಯಮಿತವಾಗಿ ಬಳಸ್ಕೊಂಡು ಕಾಲುಗಳಿಗೆ ಹಚ್ಚಿ ಹೆಚ್ಚು ಶ್ರಮ ಕೊಡದೆ ಇದ್ದರೆ ಸಾಕು ಅಂತ ಹೇಳಿದರು ವೈದ್ಯರು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಈಗ ನಾವು ಮನೆಗೆ ಹೋಗಬಹುದೇ? 1 ಗಂಟೆಯಲ್ಲಿ ಅವನಿಗೆ ಪ್ರಜ್ಞೆ ಬರುತ್ತೆ ಮೇಡಮ್. ಪ್ರಜ್ಞೆ ಬಂದ ನಂತರ ಮತ್ತೊಮ್ಮೆ ವೈದ್ಯಕೀಯ ತಪಾಸಣೆ ಮಾಡಿಸ್ಕೊಂಡು ನೀವು ಕರ್ಕೊಂಡು ಹೋಗಿ ಎಂದು ಹೇಳಿ ವೈದ್ಯರು ತಮ್ಮ ಕ್ಯಾಬಿನ್ಗೆ ಹೋದರು. ವೈದ್ಯರು ಹೋದ ನಂತರ ಸ್ವಲ್ಪ ಹೊತ್ತು ಸೌರಭ್ ಪಕ್ಕದಲ್ಲೇ ಕುಳಿತುಕೊಂಡ್ಳು. ಪ್ರಜ್ಞೆ ಇಲ್ಲದ ಅವನ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು, ಯಾಕೆ ಬಾಸ್ ಇಷ್ಟೊಂದು ನಿರ್ಲಕ್ಷ್ಯ? ಆ ಸಮಯದಲ್ಲಿ ಫೋನ್ನಲ್ಲಿ ಮಾತನಾಡೋದು ಅಗತ್ಯವಾಗಿತ್ತೇ ಎಂದು ಸ್ವಲ್ಪ ಕೋಪದಿಂದ ಸೌರಭ್ನನ್ನು ನೋಡಿದ್ಲು. ಅಬ್ಬಾ, ಇಷ್ಟೊಂದು ಕೋಪ ಬಾಸ್ ನಿಮಗೆ? ಸಂಪೂರ್ಣ ಪ್ರಜ್ಞೆ ಕಳ್ಕೊಳ್ತಿರುವ ಆ ಸಮಯದಲ್ಲಿ ಕೂಡ ನಾನು ಮುಟ್ಟಾಗ ನೋಡಿದ ಆ ನೋಟ ಇದೆಯಲ್ಲ, ಅಬ್ಬಾ, ಅದಕ್ಕೆ ಅರ್ಧ ಭಯಪಟ್ಟೆ. ಇನ್ನು ನಿನ್ನ ಬಾಯಿಂದ ಮಾತು ಬಂದರೆ ನಾನು ಏನಾಗ್ತೇನೋ ಏನೋ. ನಿನ್ನ ಬಗ್ಗೆ ಡ್ಯಾಡ್ ಮತ್ತು ಅಜ್ಜಿ ಹೇಳ್ತಾ ಇದ್ದಾಗ ತುಂಬ ಹೆಚ್ಚಾಗಿ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಿನ್ನನ್ನು ನೋಡಿದ ನಂತರ ಅರ್ಥವಾಗ್ತಾ ಇದೆ, ಅವರು ಹೇಳಿದ್ದು ತುಂಬಾ ಕಡಿಮೆ ಎಂದು. ಅಮ್ಮೋ, ನಿನ್ನಂತಹ ರಾಕ್ ಸ್ಟೋನ್ ಹೃದಯದಲ್ಲಿ ಪ್ರೀತಿಯ ಬೀಜ ಬಿತ್ತಲು ನಾನು ಎಷ್ಟು ಕಷ್ಟಪಡಬೇಕು, ಎಷ್ಟು ಸುಳ್ಳು ಹೇಳಬೇಕು, ಇನ್ನೆಷ್ಟು ಅವತಾರಗಳನ್ನು ಎತ್ತಬೇಕು ಎಂದು ಗಂಭೀರವಾಗಿ ನಿಟ್ಟುಸಿರುಬಿಟ್ಲು. ಅಷ್ಟರಲ್ಲಿ ನರ್ಸ್ ಬಂದು, ಮೇಡಮ್, ಇದು ನಿಮ್ಮ ಡಿಸ್ಚಾರ್ಜ್ ಫಾರಮ್ ಎಂದು ಕಾಗದವನ್ನು ಕೈಗೆ ಕೊಟ್ಟು ನಿಮ್ಮನ್ನು ಡಾಕ್ಟರ್ ಕರೆದಿದ್ದಾರೆ ಎಂದು ಹೇಳಿದರು. ಓಕೆ ಎಂದು ಫಾರ್ಮ್ ತೆಗೆದುಕೊಂಡು, ಬಾಸ್ ನಿನ್ನ ವಿಶ್ರಾಂತಿ ತಗೋ, ನಾನು ಈ ಮಧ್ಯೆ ಫಾರ್ಮಾಲಿಟೀಸ್ನ ಮುಗಿಸ್ಕೊಂಡು ಬರ್ತೀನಿ ಎಂದು ಸೌರಭ್ನ ಕೂದಲನ್ನು ಸವರಿ ಹೊರಗಡೆ ಬಂದಳು. ಹೀಗೆ 1 ಗಂಟೆ ನಂತರ ಪ್ರಜ್ಞೆ ಬಂದ ಸೌರಭ್ ಕಣ್ಣು ತೆರೆದು ನೋಡಿದಾಗ ತನ್ನ ಕೈಗೆ ಹಾಕಿದ್ದ ಕೌನಲ್ ಪ್ಲಾಸ್ಟರ್ ನೋಡಿ ತಾನು ಆಸ್ಪತ್ರೆಯಲ್ಲಿ ಇರೋದು ಅರ್ಥ ಆಯಿತು. ತನ್ನನ್ನು ಯಾರು ಆಸ್ಪತ್ರೆಗೆ ಸೇರಿಸಿದ್ದಾರೆ ಎಂದು ಗೊತ್ತಾಗದೆ ಪಕ್ಕಕ್ಕೆ ನೋಡಿದಾಗ ಕುರ್ಚಿಯಲ್ಲಿ ಕುಳಿತು ಫೋನ್ ನೋಡ್ತಾ ಇದ್ದು ಅವಳನ್ನು ನೋಡಿದನು. ಮನೆಗೆ ಬಂದಾಗಿನಿಂದ ಅಕ್ಷತಾ ಸೌರಭ್ ನಂಬರ್ಗೆ ಕರೆ ಮಾಡ್ತಲೇ ಇದ್ಲು. ನಡುವೆ 1 ಸಲ ಮಾತ್ರ ರಿಂಗಾಗಿ ಕಟ್ಟಾದ ಫೋನ್ ಮತ್ತೆ ಸ್ವಿಚ್ ಆಫ್ ಅಂತಲೇ ಬರ್ತಾಯಿತ್ತು. ಮತ್ತೆ ಸೌರಭ್ ಇನ್ನೂ ಪ್ರಜ್ಞೆಗೆ ಬರುವ ಮೊದಲು ಸೌರಭ್ನ ಫೋನ್ ಸ್ವಿಚ್ ಆನ್ ಮಾಡಿದಾಗ ಅಕ್ಷತಾಳಿಂದ ಕರೆ ಬಂದಿತ್ತು. ಪಟ್ಟು ಸೀರೆಯಲ್ಲಿದ್ದ ಅಕ್ಷತಾ ಫೋಟೋ ಜೊತೆಗೆ ಮೈ ಇನ್ನೋಸೆಂಟ್ ಕನ್ನಿಂಗ್ ಡಸ್ಕಿ ಎಂದು ಸೇವ್ ಮಾಡಿದ್ದ. ಕಾಂಟ್ಯಾಕ್ಟ್ ನೇಮ್ ನೋಡಿ ಅವನ ಡ್ಯಾಡ್ ಮತ್ತು ಅಜ್ಜ ಹೇಳಿದ್ದು ಅವಳ ಬಗ್ಗೆ ಎಂದು ಅರ್ಥ ಮಾಡ್ಕೊಂಡ. ಇವಾಗ ಗೊತ್ತಾಯ್ತಾ ಅವನು ಅವಳ ಹೆಸರನ್ನ ಏನು ಸೇವ್ ಮಾಡಿದ್ದ ಅಂತ? ಸರಿ. ನಂತರ ವೇದ ಆ ಕರೆಯನ್ನು ಕಟ್ ಮಾಡಿ ಮತ್ತೆ ಕೋಪದಿಂದ ಸ್ವಿಚ್ ಆಫ್ ಮಾಡಿದ್ಲು. ಆ ಹುಡುಗಿ ಹೆಸರು ವೇದ ಅಂತ. ಸಂಪೂರ್ಣವಾಗಿ ಸ್ವಿಚ್ ಆಫ್ ಆಗಿದ್ದರಿಂದ ಅಕ್ಷತಾ ಪರವಾಗಿಲ್ಲ ಎಂದು ಅಂದ್ಕೊಳ್ತಿದ್ಲು. ಆದರೆ ನಡುವೆ 1 ಸಲ ರಿಂಗಾಗಿ ಕಟ್ ಆಗಿದ್ದರಿಂದ ಇನ್ನೂ ಹೆಚ್ಚು ಟೆನ್ಷನ್ ಆಯಿತು ಅಕ್ಷತಾಗೆ. ಪ್ರತಿ ನಿಮಿಷವೂ ಕರೆ ಮಾಡ್ತಾಯಿದ್ದ ಅಕ್ಷತಾ 1.5 ಗಂಟೆ ನಂತರ
ಮನೆ ಹೊರಗೆ ಕಾರು ನಿಂತ ಶಬ್ದ ಕೇಳಿ ಹಾಲ್ನಲ್ಲಿಯೇ ಇದ್ದರು. ವೇಗವಾಗಿ ಬಾಗಿಲಿಗೆ ಹೋದಳು. ಕೆಂಪು ಬಣ್ಣದ BMW ಕಾರ್ನಿಂದ ಅದೇ ಕೆಂಪು ಮೆಣಸಿನಕಾಯಿ ಬಣ್ಣದ ಡ್ರೆಸ್, ಪಾಯಿಂಟೆಡ್ ಹೀಲ್ಸ್, ಬಿಟ್ಟ ಕೂದಲು, ಕಣ್ಣುಗಳಿಗೆ ಕಪ್ಪು ಕನ್ನಡಕ ಹಾಕ್ಕೊಂಡು ಬಾಯಲ್ಲಿ ಚೂಯಿಂಗಮ್ನ ಅಗಿಯುತ್ತಾ ಕೆಂಪು ತುಟಿಗಳ ಮಧ್ಯದಿಂದ ಬಬಲ್ನ ಮಾಡ್ತಾ ವೇದ ಕಾರ್ನಿಂದ ಇಳಿದ್ಲು. ವೇದಳನ್ನು ಹೊಸದಾಗಿ ನೋಡುತ್ತಾ ಯಾರೀ ಹುಡುಗಿ ಎಂದು ಅವಳನ್ನೇ ನೋಡಿ ಯೋಚಿಸ್ತಾ ಇದ್ದ ಅಕ್ಷತಾ ವೇದ ಹಿಂದೆ ತಿರುಗಿ ಹೋಗಿ ಕಾರ್ ಡೋರ್ನ ತೆಗೆದಾಗ ಅವಳ ಕೈಯನ್ನು ಹಿಡ್ಕೊಂಡು ಇಳಿತಾ ಇದ್ದ ಸೌರಭ್ನನ್ನು ನೋಡಿದ ಅಕ್ಷತಾಗೆ ಶಾಕ್ ಆಗಿ ಹಾಗೆ ಅವನ್ನೇ ನೋಡ್ತಾ ನಿಂತ್ಬಿಟ್ಲು. ಹಣೆಗೆ ಬ್ಯಾಂಡೇಜ್, ಕಾಲುಗಳಿಗೂ ಬ್ಯಾಂಡೇಜ್ ಹಾಕಿದ್ರು. ಪ್ಯಾಂಟ್ ಒಳಗಡೆ ಇದ್ದಿದ್ದರಿಂದ ಹೆಚ್ಚು ಕಾಣಿಸ್ತಾ ಇರಲಿಲ್ಲ ಕಾಲಿಗಾಗಿದ್ದ ಗಾಯಗಳು. ಆದರೆ ನಡೆಯಲು ಸ್ಟಿಕ್ ಬೇಕಿತ್ತು. ಸೌರಭ್ನನ್ನು ಹಾಗೆ ನೋಡಿದ ಕೂಡಲೇ ಅಕ್ಷತಾ ಕಣ್ಣಲ್ಲಿ ನೀರು ಹರಿಯಲು ಆರಂಭಿಸಿತು. ಏನೋ ಆಗಿಬಿಟ್ಟಿದೆ ಅಂತ ತುಂಬಾ ಟೆನ್ಷನ್ ಮಾಡಿಕೊಂಡ್ಳು. ಅಷ್ಟರಲ್ಲಿ ವೇದ ಸೌರಭ್ನ ಸೊಂಟ ಸುತ್ತ ಒಂದು ಕೈನ ಹಾಕಿ ಅವನ ಕೈಯನ್ನು ಅವಳ ಭುಜದ ಮೇಲೆ ಹಾಕ್ಕೊಂಡು ಬಾಗಿಲಿಗೆ ಬಂದಳು. ಅಕ್ಷತಾ ಅಳುತ್ತಾ ಸೌರಭ್ ಎಂದು ಅವನನ್ನು ಹಿಡಿಯಲು ಹೋದಳು. ಆದರೆ ವೇದ ಅಕ್ಷತಾಗೆ ಆ ಅವಕಾಶನೇ ಕೊಡದೆ ತನ್ನ ಕೈಯನ್ನು ಅಡ್ಡ ಹಾಕಿ ಅಕ್ಷತಾಳನ್ನು ತಡೆದ್ಲು. ತಾನೇ ಅವನನ್ನು ಮನೆಯೊಳಗೆ ಕರ್ಕೊಂಡು ಬಂದಳು. ಅಕ್ಷತಾ, ಸೌರಭ್ ನಿಮಗೆ ಏನಾಗಿದೆ ಎಂದು ಅವನ ಕೈ ಹಿಡಿಯಲು ಪ್ರಯತ್ನಿಸಿದಾಗ ಅವನಿಗೆ ಈಗ ವಿಶ್ರಾಂತಿ ತುಂಬ ಅಗತ್ಯ ಇದೆ. ಹೋಗಿ ನಾನು ಅವನನ್ನು ಕೋಣೆಗೆ ಕರ್ಕೊಂಡು ಹೋಗ್ತೇನೆ. ನೀನು ಹೋಗಿ ಬಾಸ್ಗೆ ಜ್ಯೂಸ್ನ ತಗೊಂಡು ಬಾ ಎಂದು ಅಕ್ಷತಾಳನ್ನು ಅಡುಗೆ ಮನೆಗೆ ಹೋಗಲು ಹೇಳಿದಳು. ಸೌರಭ್ನ ಸೊಂಟ ಸುತ್ತ ಒಂದು ಕೈನ ಮತ್ತೊಂದು ಕೈಯಿಂದ ಸೌರಭ್ನ ಕೈ ಹಿಡ್ಕೊಂಡು ಮೆಟ್ಟಿಲು ಕಡೆ ಹೊರಟಳು ವೇದ. ಈ ಕತೆ ಮುಂದುವರಿಯೋದು. ಪಾಪ ಇವರಿಬ್ಬರ ಮಧ್ಯೆ ವೇದ ಬರ್ತಾಳ? ಸೌರಭ್ಗೂ ಇವಳಿಗೂ ಏನು ಸಂಬಂಧ? ಸೌರಭ್ನ ಅಕ್ಷತಾಯಿಂದ ದೂರ ಮಾಡ್ತಾಳ ಅಂತ ಮುಂದಿನ ಎಪಿಸೋಡಲ್ಲಿ ಕಾದು ನೋಡ್ತಾ ಇರಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.